ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಈ ಸಮಯದ ಕಲಿಕಾ ಕಾರ್ಯಕ್ರಮಕ್ಕೆ 6ನೇ ತರಗತಿಯ ಎಲ್ಲ ಮಕ್ಕಳಿಗೂ ನನ್ನ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ನಾವಿಂದು 6ನೇ ತರಗತಿಯ ತಿಳಿ ಕನ್ನಡ ದ್ವಿತೀಯ ಭಾಷೆ ಕನ್ನಡ ಪಾಠ 6 ಕೂಗುತ್ತಿದೆ ಪಕ್ಷಿ. 6ನೇ ತರಗತಿಗೆ ಕನ್ನಡ ಪಾಠ 6 ಕೂಗುತ್ತಿದೆ ಪಕ್ಷಿ ಅಂತಕ್ಕಂಥ ಒಂದು ಪಾಠವನ್ನು ಇವತ್ತು ಅಭ್ಯಾಸ ಮಾಡೋಣ. ವಿದ್ಯಾರ್ಥಿಗಳೇ, ತಾವೆಲ್ಲರೂ ಕನ್ನಡ ಪಠ್ಯಪುಸ್ತಕ ಮತ್ತು ನೋಟ್ಬುಕ್ಕು ಒಂದು ಪೆನ್ನು ತಗೊಂಡಿದ್ದೀರಾ? ರೆಡಿಯಾಗಿದ್ದೀರಿ ವಿದ್ಯಾರ್ಥಿಗಳೇ? ಪಾಠ ಪ್ರಾರಂಭ ಮಾಡೋಣ ವಿದ್ಯಾರ್ಥಿಗಳೇ. ಈಗ ವಿದ್ಯಾರ್ಥಿಗಳೇ, ನಾನು ಈ ಪಾಠಕ್ಕೆ ಪೂರಕವಾದಂಥ ಒಂದು ಹಾಡು ಹಾಡ್ತಾಯಿದ್ದೀನಿ. ತಾವು ಹಾಡ್ರಿ, ನನ್ನ ಕಂಠದಿಂದ ನಾನು ಹಾಡು ಹಾಡ್ತಾಯಿದ್ದೀನಿ. ನೋಡಿ ವಿದ್ಯಾರ್ಥಿಗಳೇ, ಬಾ ಗೆಳತಿ ಹೋಗುವ ಗಿಡ ತಂದು ನೆಡುವ, ಬಾ ಗೆಳತಿ ಹೋಗುವ ಗಿಡ ತಂದು ನೆಡುವ, ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡಿ, ನೀರು ಗೊಬ್ಬರ ಹಾಕಿ ಗಿಡ ಬೆಳೆಸಿ ಜೀವ ಉಳಿಸುವ, ನೀರು ಗೊಬ್ಬರ ಹಾಕಿ ಗಿಡ ಬೆಳೆಸಿ ಜೀವ ಉಳಿಸುವ, ಜೀವ ಉಳಿಸುವ. ಮಳೆ ಇಲ್ಲ ಬೆಳೆ ಇಲ್ಲ ಊರ ತುಂಬೆಲ್ಲ ಬರಗಾಲ, ಮಳೆ ಇಲ್ಲ ಬೆಳೆ ಇಲ್ಲ ಊರ ತುಂಬೆಲ್ಲ ಬರಗಾಲ, ಹಸಿದ ಕಂದನ ತುಟಿಗೆ ಹಾಲಿಲ್ಲ, ತಾಯಿ ಹಾಲಿಗೂ ನಂಜೇರಿದೆ, ತಾಯಿ ಹಾಲಿಗೂ ನಂಜೇರಿದೆ, ಬಾ ಗೆಳತಿ ಗಿಡ ಬೆಳೆಸಿ ಜೀವ ಉಳಿಸುವ, ಬಾ ಗೆಳತಿ ಗಿಡ ಬೆಳೆಸಿ ಜೀವ ಉಳಿಸುವ. ಚೆನ್ನಾಗಿದೆ ವಿದ್ಯಾರ್ಥಿಗಳೇ. ಈಗ ಮುಂದಿನ ಪ್ಯಾರ ನೋಡೋಣ. ತುತ್ತ ನರಸಿಯತ್ತಲು ಗುಳೆ ಹೊರಟಿದ್ದಾರೆ ನನ್ನವರು, ತುತ್ತ ನರಸಿಯತ್ತಲು ಗುಳೆ ಹೊರಟಿದ್ದಾರೆ ನನ್ನವರು, ಗುಳಿ ಬಿದ್ದ ಕಣ್ಣುಗಳಲ್ಲಿ ನೀರಾಸೆ ಜಿನುಗಿದೆ, ಗುಳಿ ಬಿದ್ದ ಕಣ್ಣುಗಳಲ್ಲಿ ನೀರಾಸೆ ಜಿನುಗಿದೆ, ಹೊಸ ಭರವಸೆಯ ಚಿಗರಿಸು, ಹೊಸ ಭರವಸೆಯ ಚಿಗರಿಸು, ಬಾ ಗೆಳತಿ ಗಿಡ ಬೆಳೆಸಿ ಜೀವ ಉಳಿಸುವ, ಬಾ ಗೆಳತಿ ಗಿಡ ಬೆಳೆಸಿ ಜೀವ ಉಳಿಸುವ. ಮುಂದೆ ನೋಡೋಣ ವಿದ್ಯಾರ್ಥಿಗಳೇ, ಮುಂದಿನ ಪ್ಯಾರ. ಕಾಂಕ್ರೀಟು ಇಟ್ಟಿಗೆಯ ಮಹಲು ಬೇಡ, ಕಾಂಕ್ರೀಟು ಇಟ್ಟಿಗೆಯ ಮಹಲು ಬೇಡ, ಓಡಾಡಲು ಮೋಟಾರು ಕಾರು ಬೇಡ, ಓಡಾಡಲು ಮೋಟಾರು ಕಾರು ಬೇಡ, ಗಿಡ ಮರವೆಲ್ಲ ಕಡಿದು ರಸ್ತೆ ಮಾಡುವುದು ಬೇಡ, ಗಿಡ ಮರವೆಲ್ಲ ಕಡಿದು ರಸ್ತೆ ಮಾಡುವುದು ಬೇಡ, ಬಾ ಗೆಳತಿ ಗಿಡ ಬೆಳೆಸಿ ಜೀವ ಉಳಿಸುವ, ಬಾ ಗೆಳತಿ ಗಿಡ ಬೆಳೆಸಿ ಜೀವ ಉಳಿಸುವ, ಜೀವ ಉಳಿಸುವ. ನೋಡಿ ವಿದ್ಯಾರ್ಥಿಗಳೇ, ಈಗ ನಾನು ಒಂದು ಪದ್ಯ ಹೇಳಿದ್ದೀನಿ, ಪರಿಸರ ಪದ್ಯ. ಈ ಪದ್ಯ ಆದ ಬಳಿಕ ನಾನು ಇಲ್ಲೊಂದು ಚಿತ್ರ ತೋರಿಸ್ತಾ ಇದ್ದೀನಿ. ಇದ್ಯಾವ ಚಿತ್ರ ನೋಡಿ ವಿದ್ಯಾರ್ಥಿಗಳೇ? ಪಕ್ಷಿಗಳದವ, ಹೌದಾ? ಎಲ್ಲಿ ವಾಸ ಮಾಡ್ತಾವ ಪಕ್ಷಿಗಳು ವಿದ್ಯಾರ್ಥಿಗಳೇ? ಪಕ್ಷಿಗಳು ಮರದ ಮೇಲೆ ವಾಸ ಮಾಡ್ತಾವ. ಆಗ ನಾವೆಲ್ಲಿ ವಾಸ ಮಾಡ್ತೇವೆ ವಿದ್ಯಾರ್ಥಿಗಳೇ? ನಾವು ನಮ್ಮ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೇವೆ. ಪಕ್ಷಿಗಳು ಮನೆ ಯಾವುದು? ಮರಗಳೇ ಪಕ್ಷಿಗಳ ಮನೆ ಆಗಿರ್ತವೆ ವಿದ್ಯಾರ್ಥಿಗಳೇ, ಹೌದಲ್ಲ ವಿದ್ಯಾರ್ಥಿಗಳೇ? ಪಕ್ಷಿಗಳು ಎಲ್ಲಾದ್ರೂ ವಾಸ ಮಾಡ್ತಾವ? ಮರದ ಮೇಲೆ ವಾಸ ಮಾಡ್ತಾವೆ ವಿದ್ಯಾರ್ಥಿಗಳೇ. ಈಗ ವಿದ್ಯಾರ್ಥಿಗಳೇ,
ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ ನಿಮಗೆ ವಿದ್ಯಾರ್ಥಿಗಳೇ. ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನು, ಈಗ ನಿಮಗೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಗೊತ್ತು ಅಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ. ಒಂದು ಸುಂದರವಾದ ಕಾಡು, ಅಲ್ಲೊಂದು ಮೊಲ ಬೇಟೆಗಾರನ ಬಲೆಯಲ್ಲಿ. ನೋಡ್ಕೊಡ್ರಿ, ಪ್ರಶ್ನೆ ಅರ್ಥ ಮಾಡ್ಕೊಡ್ರಿ ವಿದ್ಯಾರ್ಥಿಗಳೇ. ಒಂದು ಸುಂದರವಾದ ಕಾಡೈತಿ, ಅಲ್ಲೊಂದು ಮೊಲ ಬೇಟೆಗಾರನ ಬಲೆಯಲ್ಲಿ ಸಿಲುಕಿ ವಿಲ ಒದ್ದಾಡುತ್ತಿದೆ. ಬೇಟೆಗಾರ ಬಲೆ ಹಾಕಿದಾನ, ಮೊಲ ಸಿಕ್ಕಾಕೊಂಡೈತಿ, ಅದು ಬಲೆಯಲ್ಲಿ ಸಿಕ್ಕಿ ಒದ್ದಾಡ್ತಾ ಇದೆ. ಈಗ ನೀವೇನು ಮಾಡುತ್ತೀರಿ ಹೇಳಿರಿ. ಏನು ಮಾಡ್ತಾಯಿದ್ರಿ? ಅಲ್ಲೇ ಇದ್ದೀರಿ ನೀವು. ಏನು ಮಾಡ್ತಾಯಿದ್ರಿ? ಗುಡ್. ಮೊಲವನ್ನು ಬಲೆಯಿಂದ ಬಿಡಿಸ್ತೀರಿ. ಬಿಡಿಸಿ ಹೌದಾ? ಆಮೇಲೆ ಬೇಟೆಗಾರನಿಗೆ ಏನು ಮಾಡ್ತೀರಿ? ಬುದ್ಧಿ ಹೇಳ್ತೀರಿ. ಮೊಲವನ್ನು ಹೊಡಿಬಾರ್ದು, ಅದನ್ನು ನಮ್ಮ ಥರ ಪ್ರಾಣಿ, ಅದು ಜೀವಿಸಬೇಕು, ಅದಕ್ಕೆ ಜೀವನ ಮಾಡಬೇಡ, ಕೊಲೆ ಮಾಡಬೇಡ ಅಂತ ಬುದ್ಧಿ ಹೇಳ್ತೀರಿ. ಹೌದಲ್ಲ ವಿದ್ಯಾರ್ಥಿಗಳೇ? ಗುಡ್. ಈಗ ಇನ್ನೊಂದು ಪ್ರಶ್ನೆ. ಶಾಲಾ ಮೈದಾನದಲ್ಲಿ ಹುಡುಗನೊಬ್ಬ ಬಿದ್ದಿದ್ದಾನೆ. ನಮ್ಮ ಶಾಲೆಯಲ್ಲಿ ಹುಡುಗ ಬಿದ್ದಾನ, ಕಾಲು ಜಾರಿ, ಕಾಲಿನ ಚರ್ಮ ಕಿತ್ತು ರಕ್ತ ಸೋರಿ ಬಂದಿದೆ. ಆಗ ನೀವೇನು ಮಾಡಬಹುದು ಹೇಳಿರಿ. ನೋಡಿ, ಹುಡುಗ ಬಿದ್ದ, ನಿಮ್ಮ ದೋಸ್ತು ಹುಡುಗ, ನಿಮ್ಮ ಫ್ರೆಂಡ್ಸ್ ಬಿದ್ದಾನ, ಅವನಿಗೆ ಕಾಲೆಲ್ಲ ಕಿತ್ತೈತಿ. ಏನು ಮಾಡ್ತೀರಿ? ಗುಡ್. ಏನು ಮಾಡ್ತೀರಿ? ಶಾಲೆಯಲ್ಲಿ ಇರುವ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ತಂದು ಹುಡುಗನ ಗಾಯವಾದ ಭಾಗಕ್ಕೆ ಡ್ರೆಸ್ಸಿಂಗ್ ಮಾಡುತ್ತೇವೆ. ಮಾಡ್ತಿರ್ತಾನೆ? ಗುಡ್. ಗಾಯವಾದಂಥ ತೊಳೆದು ಅವನಿಗೆ ಡ್ರೆಸ್ಸಿಂಗ್ ಮಾಡಿ ಧೈರ್ಯ ಹೇಳಿ ಮತ್ತೆ ನೀರು ಕುಡಿಸ್ತೀರಿ. ಹೌದಾ? ಅದು ನಿಮ್ಮ ಎಲ್ಲರ ಪ್ರೀತಿ ಸಹಾಯ ಮನೋಭಾವ. ನೋಡಿ, ಎಷ್ಟೊಂದು ಪ್ರೀತಿಯಿಂದ ಅವರಿಗೆ ಹುಡುಗನಿಗೆ ಸಹಾಯ ಮಾಡಿದ್ರಿ ಮತ್ತು ಮೊಲಕ್ಕೆ ಸಹಾಯ ಮಾಡಿದ್ರಿ. ಹೌದಲ್ಲ ವಿದ್ಯಾರ್ಥಿಗಳೇ? ಈಗ ನೋಡಿ, ಇದು ಯಾವ ಚಿತ್ರ ನೋಡಿ ವಿದ್ಯಾರ್ಥಿಗಳೇ? ಯಾವ ಚಿತ್ರ? ಒಂದು ಮರ ಐತಿ, ಮರ ಒಣಗಿ ಐತಿ. ನೋಡಿ, ಇಲ್ಲಿ ಏನು ಕೂತದ? ಪಕ್ಷಿ ಕೂತದ. ಆ ಮರದಲ್ಲಿ, ಒಣಗಿದ ಮರದ ಮೇಗೆ ಸಾಕಷ್ಟು ಸುತ್ತಮುತ್ತ ಒಳ್ಳೆ ಸುಂದರವಾದಂಥ ಮರಗಳದಾವ. ಅದು ಬಿಟ್ಟು ಒಣಗಿದ ಮರದ ಮೇಗೆ ಯಾಕೆ ಪಕ್ಷಿ ಕೂತದೆ ವಿದ್ಯಾರ್ಥಿಗಳೇ? ಯಾಕೆ ಗೊತ್ತು ವಿದ್ಯಾರ್ಥಿಗಳೇ? ಒಣಗಿದ ಮರದ ಮೇಲೆ ಪಕ್ಷಿ ಕುಳಿತಿರೋ ಚಿತ್ರ ಇದು. ಹೌದಲ್ಲ? ಯಾಕೆ ಗೊತ್ತೈತಿ ನೋಡಿ. ಇಂತಹ ಸಹಾಯ ಮನೋಭಾವ ನಿಮ್ಮ ಹತ್ರ ಯಾವ ಥರ ಸಹಾಯ ಮನೋಭಾವ ಇತ್ತು, ಆ ಪಕ್ಷಿಯಲ್ಲೂ ಒಂದು ಸಹಾಯ ಮನೋಭಾವ ಇರ್ಬೋದು. ಮುಂದೆ ಪಾಠದಲ್ಲಿ ಬರ್ತೈತಿ, ತಿಳ್ಕೊಂಡು ನೀವೇನು ಮಾಡಿದ್ರಿ? ಮೊಲವನ್ನು ಬಿಡಿಸಿದ್ರಿ. ಬೇಟೆಗಾರನ ಕೈಯಿಂದ ಮೊಲವನ್ನು ಬಿಡಿಸಿದ್ರಿ. ಮತ್ತು ಶಾಲಾ ಮೈದಾನದಲ್ಲಿ ಬಿದ್ದಿರ್ತಕ್ಕಂಥ ಹುಡುಗನ ಗಾಯಕ್ಕೆ ಏನು ಮಾಡಿದ್ರಿ? ಡ್ರೆಸ್ಸಿಂಗ್ ಮಾಡಿದ್ರಿ. ಇದು ನಿಮ್ಮ ಸಹಾಯ ಮನೋಭಾವ. ಅದೇ ಥರ ಪಕ್ಷಿ ಒಣಗಿದ ಮೇಲೆ ಮರದ ಮೇಲೆ ಕೂತೈತಿ, ಅದಕ್ಕೂ ಆ ಮರಕ್ಕೆ ಏನಾದರೂ ಸಹಾಯ ಮಾಡಬೇಕಂತ ಒಂದು ಆಸೆ ಇರಬಹುದು. ಇಂಥ ಸಹಾಯ ಮನೋಭಾವ, ಪರಿಸರ ಪ್ರೇಮ, ಸಹಜೀವನ, ದೇಶ ಪ್ರೇಮದ ಭಾವನಾತ್ಮಕ ಬದುಕು ಈ ಪಾಠದಲ್ಲಿ. ಯಾವ ಪಾಠ? ಕೂಗುತ್ತಿದೆ ಪಕ್ಷಿ ಪಾಠದಲ್ಲಿ ಗರಿಗೆದರಿ ನಿಂತಿದೆ. ಯಾವ ಪಾಠ? ಕೂಗುತ್ತಿದೆ ಪಕ್ಷಿ. ಮರದ ಮೇಲೆ ಕುತ್ಕೊಂಡು, ಒಣಗಿದ ಮರದ ಮೇಲೆ ಕುಳಿತುಕೊಂಡು ಪಕ್ಷಿ ಕೂಗ್ತಾ ಇದೆ, ಒದರ್ತಾ ಇದೆ, ಗರಿಗೆದರಿ ನಿಂತಿದೆ. ಇಲ್ಲಿ ಪಕ್ಷಿಗಳು ಮರವನ್ನು ಪ್ರೀತಿಸುವ ಪರಿಯನ್ನು ಓದಿ ನೋಡಿ. ನೋಡು, ನಾವು ಮರವನ್ನು ಪ್ರೀತಿ ಮಾಡ್ತಾ ಇದ್ದೇವೆ. ಹೌದಾ? ಆ ಪಕ್ಷಿ ಯಾವ ಥರ ನಾವು ಹೇಗೆ ಮಕ್ಕಳಿಗೆ ಪ್ರೀತಿ ಮಾಡ್ತಾ ಇದ್ದೇವೆ, ಶಾಲೆ ಮಕ್ಕಳಿಗೆ ನೀವು ಹುಡುಗನಿಗೆ ಪ್ರೀತಿ ಮಾಡಿದ್ರಿ, ಮೊಲಕ್ಕೆ ಪ್ರೀತಿ ಮಾಡಿದ್ರಿ, ಅದೇ ಥರ ಒಂದು ಪಕ್ಷಿ ಆ ಒಣಗಿದ ಮರವನ್ನು ಪ್ರೀತಿಸ್ತಾ ಇದೆ ಅಂತಕ್ಕಂಥ ಒಂದು ಈ ಪಾಠದಲ್ಲಿ ನಾವು ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಅದಕ್ಕಿಂತ ಮೊದಲು ಈಗ ನಾವು 6ನೇ ತರಗತಿ ಪಾಠ 3 ಕೂಗುತ್ತಿದೆ ಪಕ್ಷಿ ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ. ಹೌದು, ಈ ನೋಡಿ ಸುಂದರವಾದಂಥ ಒಂದು ಮರ ಇದೆ. ಆ ಮರದ ಮೇಲೆ ಪಕ್ಷಿ ಕೂತೈತಿ. ನೋಡಿ, ಕೆಳಗಡೆ ಯಾರು ಬಂದಾರ? ಶಾಲಾ ಮಕ್ಕಳು ಪ್ರವಾಸಕ್ಕೆ ಬಂದಿರತಕ್ಕಂಥ ಚಿತ್ರ ವಿದ್ಯಾರ್ಥಿಗಳಿದು. ಎಲ್ಲ ಮರಗಳು ನೋಡ್ಯಾರ. ಶಾಲಾ ಮಕ್ಕಳು ಈ ಮರದಲ್ಲಿ ಬಂದು ಒಣಗಿದ ಮರದ ಮೇಲೆ ಯಾಕೆ ಪಕ್ಷಿ ಕೂತ್ಕೊಂಡು ಒದರ್ತಾ ಇದೆ ಅಂತಕ್ಕಂಥ ಯೋಚನೆ ಮಕ್ಕಳು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳೇ. ನೋಡು, ಇಲ್ಲೆಲ್ಲ ಮಕ್ಕಳು, ಶಿಕ್ಷಕರು ಬಂದಾರ. ಕಾಣ್ತೈತಿ ಚಿತ್ರ? ಇದು 6ನೇ ತರಗತಿ 3ನೇ ಪಾಠದಲ್ಲಿ ಐತಿ ಚಿತ್ರ ಇದು ವಿದ್ಯಾರ್ಥಿಗಳೇ. ಕೂತಿದೆ ಪಕ್ಷಿ ಪಾಠದಲ್ಲಿ ಈ ಚಿತ್ರ ಐತಿ. ಅದಕ್ಕಿಂತ ಮೊದಲು, ಈ ಪಾಠದಕ್ಕಿಂತ ಮೊದಲು, ಪಾಠ ಓದೋಕ್ಕಿಂತ ಮೊದಲು ನಾವು ಪದಗಳ ಅರ್ಥ ನೋಡೋಣ ವಿದ್ಯಾರ್ಥಿಗಳೇ. ಅಳಲು, ನೋವು, ದುಃಖ. ನಮಗೆ ಅಳಲು ಬರ್ತೈತಿ, ನೋವು ಬರ್ತೈತಿ, ದುಃಖ ಬರ್ತೈತಿ. ಈ ಪದಗಳ ಅರ್ಥ. ಇಂಚರ, ಇಂಪಾದ ದನಿ, ಮಧುರ ದನಿ. ಪಕ್ಷಿಗಳು ಕೂಗ್ತೈತಲ್ಲ ನೋಡಿ, ಇಲ್ಲ ಐತಲ್ಲ ಪಕ್ಷಿ ಕೂಗ್ತಕ್ಕಂಥ ಧ್ವನಿ, ಇಂಚರವಾದಂಥ ಧ್ವನಿ, ಮಧುರವಾದಂಥ ಧ್ವನಿ. ಕಂಗೊಳಿಸು, ಕಣ್ಣಿಗೆ ಅಂದವಾಗಿ ಕಾಣು. ಸಮುದ್ರ ಹ್ಯಾಂಗೆ ಕಾಣ್ತೈತಿ? ಕಣ್ಣಿಗೆ ಸುಂದರವಾಗಿ ಕಾಣ್ತೈತಿ, ಅಂದವಾಗಿ ಕಾಣ್ತೈತಿ. ಚೆಲ್ಲಾಟ, ವಿನೋದ
ವಿಲಾಸ. ಸಮುದ್ರದಲ್ಲಿ ನೋಡ್ರಿ ತರೆಗಳು ಹಿಂಗೆ ಮ್ಯಾಲ ಬಂದು ನೆಗಿತೈತಿ, ಚೆಲ್ಲಾಟ ಆಡ್ತಾವ, ವಿನೋದ ಆಡ್ತೈತಿ. ವಿನೋದ, ವಿಲಾಸ. ತಂಪೇರೆ, ತೃಪ್ತಿ ನೀಡು. ಮಳೆ ಸಾಕಷ್ಟು ಬೇಸಿಂದಾಗ ಮಳೆ ಬಂದಾಗ ತಂಪಾಗ್ತೈತಲ್ಲ, ಆವಾಗ ನಮಗೆ ತೃಪ್ತಿ ನೀಡ್ತೈತಿ ವಿದ್ಯಾರ್ಥಿಗಳೇ. ನೆಕ್ಸ್ಟು ನಡುಗಡ್ಡೆ, ನೀರ ನಡುವಿರುವ ಚಿಕ್ಕ ಭೂಪ್ರದೇಶ, ಸುತ್ತಲೂ ನೀರು ವಿದ್ಯಾರ್ಥಿಗಳೇ. ಇಲ್ಲೈತಿ ನೋಡಿ, ಮಧ್ಯೆ ಏನೈತಿ, ಭೂಮಿ ಐತಿ, ಅದಕ್ಕೆ ನಡುಗಡ್ಡೆ ಅಂತ ಕರೀತಾರ. ಪ್ರತೀತಿ, ಪ್ರಸಿದ್ಧಿ, ಜನಿತ. ಪ್ರಸಿದ್ಧಿನ ಅಂತ ಕರೀತಾರ, ಜನಜನಿತ ಅಂತಲೂ ಕರೀತಾರ, ಹೆಸರುವಾಸಿಯಾಗಿದ್ದು ಅಂತಲೂ ಕರೀತಾರ. ಮನೋಹರ, ಮನಸ್ಸಿಗೆ ಹಿತವಾದ, ಮನಸ್ಸಿಗೆ ಹಿತವಾಗಿರಬರ್ತಕ್ಕ ಹಕ್ಕಿಗಳ ಇಂಚರ, ಮನಸ್ಸಿಗೆ ಹಿತವಾದಂಥ ಧ್ವನಿ. ಮಿರುಗು, ಹೊಳೆಯುವುದು, ಫಳ ಫಳ ಅಂತ ಹೊಳಿತೈತಲ್ಲ ಬಿಸಿಲಿನ ಸೂರ್ಯನ ಕಿರಣಕ್ಕೆ, ಅದಕ್ಕೆ ಮಿರುಗು ಅಂತಲೂ ಕರೀತಾರೆ ವಿದ್ಯಾರ್ಥಿಗಳೇ. ಸೊರಗು, ಬಾಡು, ಕ್ಷೀಣವಾಗು. ಎಷ್ಟು ಸೊರಗಿದು ಅಂತಾರ ನಿನಗೆ, ನಿಮ್ಮ ಮನ್ಯಾಗ ಊಟ ಮಾಡದೈತೆ ಸೊರಗ್ತೀರಿ. ಸೊರಗು, ಬಾಡು, ಕ್ಷೀಣವಾಗು. ತಾಣ, ನೆಲೆ ಅಥವಾ ಜಾಗ. ಪಕ್ಷಿಗಳು ವಾಸ ಮಾಡ್ತಕ್ಕಂಥ ತಾಣ ಯಾವುದು? ಮರ ಗಿಡಗಳು. ಅದಕ್ಕೆ ನೆಲೆನೋ ಅಂತ ಕರೀತಾರ, ಜಾಗನೋ ಅಂತ ಕರೀತಾರ. ಮುಂದೆ ವಿದ್ಯಾರ್ಥಿಗಳೇ, ತೂರಾಟ, ಮೇಲಕ್ಕೆ ಚಿಮ್ಮುವ ಆಟ. ನೋಡಿ ಸಮುದ್ರದ ಅಲೆಗಳು ಹೇಗೆ ಮೇಲೆ ಚಿಮ್ತಾವ, ಕೆಳಗೆ ಬರ್ತೈತಿ. ಮೇಲಕ್ಕೆ ಚಿಮ್ಮುವ ಆಟ, ಸಮುದ್ರದ ಅಲೆಗಳು. ನಯನ, ನೋಡಿ ನಯನ, ಕಣ್ಣು, ನೇತ್ರ, ಅಕ್ಷಿ, ಸಮಾನಾರ್ಥಕ ಪದಗಳು. ನಯನ, ಕಣ್ಣು, ನೇತ್ರ, ಅಕ್ಷಿ. ಹಾಗೆ ಬರ್ಕೋತಾ ಇರಬೇಕು. ಬರ್ಕೋತಾ ಇದ್ದೀರಾ? ಗುಡ್. ನೊರೆ, ಬುರುಗು. ನಿಮ್ಮ ಮನೆಗೆ ಬಟ್ಟೆಗೆ ಸಾಬೂನು ಹಚ್ಚಿದಾಗ ಹೇಗೆ ನೊರೆ ಬರ್ತೈತಿ, ಅದಕ್ಕೆ ಬುರುಗು ಅಂತ ಕರೀತಾರ, ನೊರೆನೂ ಅಂತೂ ಕರಿತಾ ಇದ್ದಾರ. ಪ್ರವಾಸಿ ತಾಣ, ಪ್ರವಾಸಿಗರು ಬರುವ ಜಾಗ, ಪ್ರವಾಸಕ್ಕೆ ಯೋಗ್ಯವಾದಂಥ ಸ್ಥಳ. ತಾವೆಲ್ಲಾದ್ರೂ ಹೋಗಿದ್ದೀರಾ ವಿದ್ಯಾರ್ಥಿಗಳ? ಪ್ರವಾಸಕ್ಕೆ ಹೋಗಿದ್ದೀರಾ? ಗುಡ್. ಟೂರ್ಗೆ ಹೋಗಿದ್ದೀರಾ? ಸರಿ. ಪ್ರವಾಸ ತಾಣ, ಪ್ರವಾಸಿಗರು ಬರುವ ಜಾಗ ಅಂತಲೂ ಕರೀತಾರ, ಪ್ರವಾಸಕ್ಕೆ ಯೋಗ್ಯವಾದ ಸ್ಥಳ ಅಂತಲೂ ಕರೀತಾರ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಸುಳಿ, ನದಿಯಲ್ಲಿ ನೀರು ವೃತ್ತಾಕಾರವಾಗಿ ಸುತ್ತುವ ರೀತಿ. ನೀರಿಗೆ ಸುತ್ತಾ ಇರ್ತೈತಿ ಹೊಳೆಯಲ್ಲಿ, ದೊಡ್ಡ ದೊಡ್ಡ ಹೊಳೆಗಳಲ್ಲಿ ಸುತ್ತಿ ಹಿಂಗೆ ಚಿರುಕಿ ಗಾಣ ಸುತ್ತಂಗೆ ಸುತ್ತೈತಿ, ಅದಕ್ಕೆ ಸುಳಿ ಅಂತ ಕರೀತಾರ. ನದಿಯಲ್ಲಿ ನೀರು ವೃತ್ತಾಕಾರವಾಗಿ ಸುತ್ತುವ ರೀತಿ. ಬೋಳು ಮರ, ಎಲೆಗಳು ಸಂಪೂರ್ಣವಾಗಿ ಉದುರಿ ಹೋಗುವ ಮರ. ನೋಡಿ ಒಂದು ಎಲೆ ಇಲ್ಲ ವಿದ್ಯಾರ್ಥಿಗಳೇ, ಕಾಣ್ತಾ ನೋಡಿ ಚಿತ್ರದಲ್ಲಿ. ಒಂದರ ಎಲೆ ಅದಾವ, ಬೋಳು ಮರ ಇದು, ಎಲೆಗಳವೇ ಇಲ್ಲ. ಮಿನ, ಫಳ ಫಳ, ಸಮುದ್ರದ ನೀರು, ಹೊಳೆ ನೀರು ಫಳ ಫಳ ಅಂತ ಹೊಳಿತಾ ಇದ್ದಾವ. ಸೂರ್ಯನ ಕಿರಣ ಬಿದ್ದಾಗ ಥಳ ಥಳ ಅಂತ ಹೊಳಿತಾ ಇದ್ದಾವ. ಫಳ ಫಳ, ಥಳ ಥಳ, ಮಿನ. ಹೊಂಬಣ್ಣ, ಚಿನ್ನದ ಬಣ್ಣ. ಸೂರ್ಯ ಬೆಳಿಗ್ಗೆ ಹುಟ್ಟಿದ ತಕ್ಷಣ ಯಾವ ಬಣ್ಣ ಬರ್ತೈತಿ? ಹೊಂಬಣ್ಣ, ಚಿನ್ನದ ಬಣ್ಣ ಥರ ನಮ್ಗೆ ಬೆಳಕು ಬರ್ತೈತಿ ವಿದ್ಯಾರ್ಥಿಗಳೇ. ನೆಕ್ಸ್ಟು, ಈಗ ಪದಗಳ ಅರ್ಥ ಗೊತ್ತಾಗಿದೆ ವಿದ್ಯಾರ್ಥಿಗಳೇ. ಈಗ ನಾವು ಪಾಠದ ಬಗ್ಗೆ ಹೋಗೋಣ. ಪಾಠವನ್ನು ಮಾದರಿ ವಾಚನ ಮಾಡೋಣ. ಜೊತೆಯಲ್ಲೇ ನಾನು ಕೆಲವು ಅರ್ಥವನ್ನು ಹೇಳ್ತಾ ಇದ್ದೀನಿ. ವಾಚನ ಮಾಡ್ಕೊಂತೆ ಆ ಪಾಠದ ವಿವರಣೆ ಸಹ ನಿಮಗೆ ಹೇಳ್ತಾ ಇದ್ದೀನಿ. ಬರ್ಕೋತಾ ಇದ್ದೀನಿ. ನಿಮಗೆ ಯಾವ ಪದಗಳು, ಯಾವ ಸಮಾನಾರ್ಥ ಪದಗಳು, ಕಠಿಣ ಪದಗಳು ಮತ್ತು ಲೇಖನ ಚಿಹ್ನೆಗಳು ಸಹ ಈ ಪಾಠದಲ್ಲಿ ಬರ್ತಾ ವಿದ್ಯಾರ್ಥಿಗಳೇ, ಅವನು ಬರ್ಕೋಬೇಕು. ನೋಡಿ ಈಗ ಪಾಠ ತೆಗಿರಿ. ಪಾಠ ನೋಡಿ, ಕೃಷ್ಣೆ ಮೈದುಂಬಿ ಹರಿಯುತ್ತಿದ್ದಾಳೆ. ಯಾವ ನದಿ? ನದಿ ಹೆಸರೇನು? ಕೃಷ್ಣಾ ನದಿ. ನೋಡಿರಿ, ಕೃಷ್ಣಾ ನದಿಯ ಚಿತ್ರ ಎಲ್ಲ ಐತೆ ನೋಡಿ ಕೆಳಗಡೆ ವಿದ್ಯಾರ್ಥಿಗಳೇ. ಪೂರ್ಣ ತುಂಬೈತೆ ನದಿ. ಕೃಷ್ಣೆ ಮೈದುಂಬಿ ಹರಿಯುತ್ತಿದ್ದಾಳೆ. ಅವಳ ಬೋರ್ಗೆರೆತ, ತೂರಾಟ, ಚೆಲ್ಲಾಟ, ಹರಿಯುವ ಓಟ, ನಯನ ಮನೋಹರ, ಬೆಳ್ಳನೆಯ ನೊರೆ, ಬಲು ಚಂದ, ಸುಳಿಗಳಲ್ಲಿ ಸುತ್ತುವ ನೀರಿನ ಸೊಬಗೇ ಸೊಬಗು. ನೋಡಿ ಕೃಷ್ಣಾ ನದಿ ನೋಡಿದ್ದೀರಿ ಎಲ್ಲಾದರೂ? ಇಲ್ಲೇ ಸಮೀಪ ಪಕ್ಕದಲ್ಲೇ ಐತಿ ಕೃಷ್ಣಾ ನದಿ, ಎಲ್ಲರೂ ನೋಡಿದ್ದೀರಿ. ತುಂಬಿ ಮಳೆಗಾಲದಲ್ಲಿ ತುಂಬಿ ಹರಿತೈತಿ. ಬೋರ್ಗೆರೆತ, ತೂರಾಟ, ಚೆಲ್ಲಾಟ, ಹರಿಯುವ ಓಟ. ಯಾಕೆ ಮಳೆ ಬಂದಾಗ ನದಿ ತುಂಬಿ ಹರಿಯುವಾಗ ಎಲ್ಲರೂ ಹೋಗಿ ನೋಡ್ತಾ ಇದ್ದೇವೆ. ಯಾಕೆ ಹೇಗೆ ನದಿ ನೀರು ಅದನ್ನು ಸಮುದ್ರ ಅಲೆಗಳ ಥರ ಹರಿತೈತಿ, ತೂರಾಟ ಮಾಡ್ಕೊಂಡು ಚೆಲ್ಲಾಟ ಮಾಡ್ಕೊಂಡು ಹರಿತೈತಿ. ಹೌದಾ? ಬೆಳ್ಳನೆ ನೊರೆ, ದಡಕ್ಕೆ ಏನು ಮಾಡ್ತೈತಿ? ಬೆಳ್ಳನೆ ನೊರೆ ಬರ್ತೈತಿ. ಅದೆಲ್ಲ ನೋಡಲಿಕ್ಕೆ ಭಾಳ ಚಂದ ನಮ್ಮ ಕಣ್ಣಿಗೆ. ಹೌದಲ್ಲ ವಿದ್ಯಾರ್ಥಿಗಳೇ? ಯಾವ ನದಿ? ಕೃಷ್ಣಾ ನದಿ. ಮತ್ತು ಸುಳಿಗಳಲ್ಲಿ ಸುತ್ತುವ ನೀರು,
ಸೊಬಗು ನೋಡ್ಬೇಕಾರದು ಸುತ್ತಾ ಇರ್ತೈತಿ. ಆ ನದಿಗಳಲ್ಲಿ ಏನು ಮಾಡ್ತಾರ, ಬೋಟುಗಳಲ್ಲಿ ಇದೇನೈತಿ ತಟ್ಟೆ, ಆ ತಟ್ಟೆಯಲ್ಲಿ ಕುತ್ಕೊಂಡು ಮೀನುಗಾರರು ಮೀನು ಹಿಡಿತಾರ ವಿದ್ಯಾರ್ಥಿಗಳೇ. ಇದು ಒಂದು ನೆಕ್ಸ್ಟ್ ಮುಂದಿನ ಪ್ಯಾರ ವಿದ್ಯಾರ್ಥಿಗಳೇ. ಈಗ ಬೆಳಗಿನ ಎಳೆ ಬಿಸಿಲಿನ ಒಳಪಿಗೆ ಮಿನ ಮಿರುಗುವ ನದಿ ಬಲು ಅಂದ. ಬೆಳಗಿನ ಜಾವ ಸೂರ್ಯನ ಕಿರಣ ಬಿದ್ದೈತೆ ನೋಡಿ ನದಿ ಮೇಲೆ, ಕೃಷ್ಣಾ ನದಿ ಮೇಲೆ ಸೂರ್ಯನ ಕಿರಣ ಬಿದ್ದೈತೆ ನೋಡಿ, ಕಾಣ್ತೈತೆ ನೋಡಿದ್ರೆ ಬೆಳಗಿನ ಜಾವ. ಆ ಎಳೆ ಬಿಸಿಲು, ಹೊಂಬಣ್ಣದ ಬಿಸಿಲು, ಹೊಂಬಣ್ಣ ಬಿದ್ದಾಗ ಮಿನ ಮಿರುಗುವ ನದಿ ಬಲು ಅಂದ. ಭಾಳ ಚಂದವಾಗಿ ಕಾಣ್ತೈತೆ ನದಿ ನೀರು, ಬಂಗಾರದ ಬಣ್ಣ ಕಾಣ್ತೈತಿ ನದಿ ನೀರು ವಿದ್ಯಾರ್ಥಿಗಳೇ. ಮಿನ ಮಿನುಗು ಸೂರ್ಯನ ಹೊಂಬಣ್ಣದ ಕಿರಣಗಳು ನದಿಯ ಮೇಲೆ ಬಿದ್ದಿವೆ ನೋಡಿ. ಸೂರ್ಯ ಉದಯ ಆಗ್ತಕ್ಕಂಥ ಸೂರ್ಯನ ಕಿರಣಗಳು, ಹೊಂಬಣ್ಣದ ಕಿರಣಗಳು ನದಿಯ ನೀರಿನ ಮೇಲೆ ಬಿದ್ದಿದ್ದ ವಿದ್ಯಾರ್ಥಿಗಳೇ. ಕಾಣ್ತೈತಾ? ಅಲ್ಲಿ ಹನಿಗೂ ಮುತ್ತಿನ ಮಣಿಯ ರೂಪ, ಅಲ್ಲಿ ಹನಿಗೂ ಮುತ್ತಿನ ಮಣಿಯ ರೂಪ. ಅಬ್ಬಬ್ಬಾ, ಯಾವ ಚಿಹ್ನೆ ಅದ? ಆಶ್ಚರ್ಯ ಚಿಹ್ನೆ. ಗುಡ್. ಅಬ್ಬಬ್ಬಾ, ನೋಡ್ರಿ ಭಾಳ ಆಶ್ಚರ್ಯ ಆಗ್ತೈತೆ ನಮಗೆ. ಆಶ್ಚರ್ಯ ಚಿಹ್ನೆ ಮುಂದೆ ಅದೆಷ್ಟು ಸುಂದರ. ಮುಂದೆ ಯಾವ ಚಿಹ್ನೆ? ಗುಡ್, ಪೂರ್ಣ ವಿರಾಮ ಚಿಹ್ನೆ. ವಾಕ್ಯದ ಕೊನೆಗೆ ಬರ್ತೈತಲ್ಲ ಪೂರ್ಣ ವಿರಾಮ ಚಿಹ್ನೆ ವಿದ್ಯಾರ್ಥಿಗಳೇ. ಗೊತ್ತಾಯ್ತಾ ವಿದ್ಯಾರ್ಥಿಗಳೇ? ನಮ್ಮ ಕೃಷ್ಣಾ ನದಿ ಯಾವ ಸೂರ್ಯನ ಕಿರಣ ಬಿದ್ದಾಗ ಯಾವ ಥರ ಹೊಳಿತೈತಿ ಅಂತಕ್ಕಂಥದ್ದು ಗೊತ್ತಾಯ್ತಾ? ಮುಂದಿನ ಪ್ಯಾರ. ಈಗ ಈ ಕೃಷ್ಣಾ ನದಿಯಲ್ಲಿ ಹಲವಾರು ಗಡ್ಡೆಗಳಿವೆ ನೋಡಿದು. ಕೃಷ್ಣಾ ನದಿಯಲ್ಲಿ ಹಲವಾರು ಗಡ್ಡೆಗಳಿವೆ. ಸುತ್ತ ನೀರು ನಡುವ ಭೂಮಿ ಇದ್ದರೆ ಅದಕ್ಕೆ ನಡುಗಡ್ಡೆ ಅಂತ ಕರಿತೇವೆ. ಅವುಗಳಲ್ಲಿ ಸುಂದರವಾದಂಥ ಗಡ್ಡೆ ನಾರದ ಗಡ್ಡೆ ನೋಡಿ. ಇದರ ಹೆಸರು ನಾರದ ಗಡ್ಡೆ ಅಂತ ಕರೀತಾರೆ ವಿದ್ಯಾರ್ಥಿಗಳೇ. ತಲೆಗಿಟ್ಟುಕೊಡಿ, ಬರ್ಕೊಡಂಗೆ. ನಾರದ ಗಡ್ಡೆ ಕೃಷ್ಣಾ ನದಿಯಲ್ಲಿ ಐತಿದು. ಅದು ರಾಯಚೂರ ಸಮೀಪವಿದೆ ನೋಡಿ. ರಾಯಚೂರ ಸಮೀಪವಿದೆ. ನಮ್ಮ ಯಾದಗಿರಿ ಜಿಲ್ಲೆಯ ಪಕ್ಕ ರಾಯಚೂರು ಜಿಲ್ಲೆ, ಅದರ ಸಮೀಪವಿದೆ. ಭಾಳ ಹಿಂದೆ ಇಲ್ಲಿ ನಾರದ ಮುನಿ, ಭಾಳ ವರ್ಷಗಳ ಹಿಂದೆ ಮುನಿ ಋಷಿಗಳು ತಪಸ್ಸು ಮಾಡಿದರೆಂಬ ಪ್ರತೀತಿ. ಈ ನಾರದ ಗಡ್ಡೆಯಲ್ಲಿ ಕುಳಿತುಕೊಂಡು ತಪಸ್ಸು ಮಾಡ್ಯಾರ, ಜ್ಞಾನ ಮಾಡಿದಾರ. ಯಾರು? ಋಷಿಗಳು. ಯಾರು ಋಷಿ? ಗುಡ್, ನಾರದ ಮುನಿ. ಅವರ ಹೆಸರೇನು? ನಾರದ ಮುನಿ ಅಂತ. ನಾರದ ಋಷಿ ಅಂತಲೂ ಕರಿತೀರಿ, ನಾರದ ಮುನಿಗಳು ಅಂತ ಕರಿತೀರಿ. ಗಡ್ಡೆ ಹೆಸರು ಯಾವುದು? ನಾರದ ಗಡ್ಡೆ. ಗುಡ್. ಯಾವ ಜಿಲ್ಲೆ ಹತ್ರ ಬರ್ತೈತಪ್ಪ? ರಾಯಚೂರ ಜಿಲ್ಲೆಯ ಸಮೀಪ ಬರ್ತೈತಿ. ನೆಕ್ಸ್ಟ್ ಮುಂದಿನ ಒಂದು ಪ್ಯಾರ. ಇಲ್ಲೊಂದು ಶಿವ ದೇವಾಲಯವಿದೆ ನೋಡಿ. ಆ ನಾರದ ಗಡ್ಡೆಯಲ್ಲಿರ್ತಕ್ಕಂಥ ಒಂದು ಶಿವನ ಗುಡಿ, ದೇವಾಲಯ ಗುಡಿ. ಸದಾ ಹಚ್ಚ ಹಸಿರಿನಿಂದ ಕೂಡಿ ಗಿಡಮರಗಳಿಂದ ಕಂಗೊಳಿಸುತ್ತಿದೆ. ಸುಂದರವಾದಂಥ ದೇವಾಲಯ ಇದೆ. ಸುತ್ತ ಗಿಡಮರಗಳು, ಹಚ್ಚು ಹಸಿರಾದಂಥ ಗಿಡಮರಗಳದಾವ. ಎಲ್ಲಿ? ನಾರದ ಗಡ್ಡೆಯಲ್ಲಿ. ನಾರದ ಗಡ್ಡೆಯಲ್ಲಿರ್ತಕ್ಕಂಥ ಒಂದು ಶಿವನ ದೇವಾಲಯ ಇದು ವಿದ್ಯಾರ್ಥಿಗಳೇ. ಯಾವ ದೇವಾಲಯ ಅಂತ ಕೇಳ್ತಾರ? ಯಾವ ದೇವಾಲಯ? ಗುಡ್, ಶಿವ ದೇವಾಲಯ. ಈ ನಡುಗಡ್ಡೆ ಪ್ರವಾಸಿ ತಾಣವೂ ಹೌದು ನೋಡಿ ವಿದ್ಯಾರ್ಥಿಗಳೇ. ಇಲ್ಲಿ ನಾರದ ಗಡ್ಡೆಗೆ ಜನರು ಪ್ರವಾಸಕ್ಕೆ ಬರ್ತಾರ, ಮಕ್ಕಳು ಪ್ರವಾಸಕ್ಕೆ ಹೋಗ್ತಾರ, ಶಾಲಾ ಮಕ್ಕಳು ಪ್ರವಾಸಕ್ಕೆ ಹೋಗ್ತಾರ. ಅದಕ್ಕೆ ನೋಡಲಿಕ್ಕೆ ಸುಂದರವಾಗಿ ಒಂದು ಪ್ರಕೃತಿಯ ಸೌಂದರ್ಯವನ್ನು ನೋಡಲಿಕ್ಕೆ ಹೋಗ್ತಾ ಇದ್ದಾರ. ಈ ಸುಂದರ ತಾಣವನ್ನು ನೋಡಲು ಮಕ್ಕಳು ಪ್ರವಾಸ ಹೊರಟಿದ್ದರು. ನಮ್ಮ ಶಾಲೆಯ ಮಕ್ಕಳು ಅಥವಾ ಬೇರೆ ಶಾಲೆಯ ಮಕ್ಕಳು ಪ್ರವಾಸಕ್ಕೆ ಹೋಗಿದ್ರು. ಎಲ್ಲಿ? ನಾರದ ಗಡ್ಡೆಗೆ. ಗೊತ್ತಾಯ್ತಾ ವಿದ್ಯಾರ್ಥಿಗಳೇ? ಮುಂದೆ ಹೋಗೋಣ. ಈಗ ಪ್ರವಾಸಕ್ಕೆ ಹೋದಂಥ ಒಂದು ಸಮಯದಲ್ಲಿ ಕುಹುಕು ಹಕ್ಕಿಗಳ ಕಲರವ ಕಿವಿಗೆ ಇಂಪಾಗಿತ್ತು. ಯಾವಾಗ ಶಾಲಾ ಮಕ್ಕಳು ಪ್ರವಾಸಕ್ಕೆ ಹೋಗಿದ್ರಲ್ಲ ನಾರದ ಗಡ್ಡೆಗೆ, ಎಲ್ಲ ಗಿಡ ಮರಗಳಲ್ಲಿ ಹಕ್ಕಿಗಳು ಕುಳಿತಿದ್ದು ಕುಹುಕು ಅಂತ ಕೂಗ್ತಾ ಇದ್ದು. ಆ ಕೂಗುವಿಕೆ ಹಕ್ಕಿಗಳ ಕಲರವ ಕವಿಗೆ ಇಂಪಾಗಿತ್ತು. ಮನಕ್ಕೆ ತಂಪೆರೆಯುತ್ತಿತ್ತು. ಭಾಳ ಮನಸ್ಸಿಗೆ ಸಂತೋಷ ಆಗ್ತಿತ್ತು. ಚಿಲಿಪಿಲಿ ಹಕ್ಕಿಗಳ ಇಂಚರ ಸಂಗೀತಮಯ. ಆ ಹಕ್ಕಿಗಳ ಒಂದು ಧ್ವನಿ, ಇಂಚರ ಕೇಳಲಿಕ್ಕೆ ಹೇಗಿತ್ತು? ಸಂಗೀತ ಥರ ಆಗಿತ್ತು ನೋಡಿ. ಶಾಲಾ ಮಕ್ಕಳು ಪ್ರವಾಸಕ್ಕೆ ಹೋಗಿದಾರ, ಶಾಲಾ ಮಕ್ಕಳು ಹೇಳ್ತಾ ಇದ್ದಾರೆ ಈ ಥರ. ಮಕ್ಕಳು ಈ ಸುಂದರ ತಾಣದ ಸವಿ ಉಣ್ಣುತ್ತಿದ್ದರು. ಸುಂದರವಾದಂಥ ಒಂದು ಪ್ರಕೃತಿಯ ಒಂದು ತಾಣ, ಅದನ್ನು ಮಕ್ಕಳು ಊಟ ಮಾಡಿದವಂಗೆ ನೋಡ್ತಾ ಇದ್ದಾರೆ. ಅಷ್ಟೊಂದು ಸಂತೋಷ ಆಗಿದೆ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ, ಪ್ರವಾಸಕ್ಕೆ ಹೋದಂಥ ಶಾಲಾ ಮಕ್ಕಳಿಗೆ. ಇದ್ದಕ್ಕಿದ್ದಂತೆ ಹಕ್ಕಿಯೊಂದರ ನೋವಿನ ಕೂಗು ಕೇಳಿಸಿತು.
ಆ ಮಕ್ಕಳೆಲ್ಲ ನೋಡ್ತಾ ಇದ್ರು. ಒಂದು ಹಕ್ಕಿ ಎಲ್ಲಿ ಕೂತಿತ್ತಪ್ಪ ಹೇಳು, ಒಣಗಿದ ಮರದ ಮೇಲೆ ಕೂತಿತ್ತು. ಒಣಗಿದ ಮರದ ಮೇಲೆ ಕುಳಿತು ಕೂಗ್ತಾ ಇತ್ತದು. ಇಷ್ಟೆಲ್ಲ ಸುಂದರವಾದಂಥ ಮರಗಳದವ, ಅದನ್ನೆಲ್ಲ ಬಿಟ್ಟು ಈ ಹಕ್ಕಿ ಒಣಗಿದ ಮರದ ಮೇಲೆ ಯಾಕೆ ಕೂತೈತಿ? ಹೌದಾ? ಅಷ್ಟೆಲ್ಲ ಸುತ್ತ ಮರಗಳು, ಅದು ಯಾಕೆ ಕೂತ್ಕೊಂಡು ಕೂಗುತ್ತಂತ ಮಕ್ಕಳು ಅಲ್ಲಿಗೆ ಬಂದರು. ಎಲ್ಲಿ? ಒಣಗಿದ ಮರದ ಪಕ್ಕ ಬಂದರು. ಅತ್ತ ತಿರುಗಿ ನೋಡಿದಾಗ ಅನೇಕ ಟೊಂಗೆಗಳನ್ನು ಹರಡಿಕೊಂಡಿರುವ ಬೋಳು ಮರ ಹೊಡಿಲಿ, ಅನೇಕ ಕೊಂಬೆಗಳು ಹರಡ್ಕೊಂಡೈತಿ. ಮೇಲೆ ಒಂದು ಹಕ್ಕಿ ಕೂತೈತಿ, ಬೋಳು ಮರ ಐತಿ, ಎಲೆಗಳಿಲ್ಲದ, ಹೂಗಳಿಲ್ಲದ, ಹಣ್ಣು ಕಾಯಿಗಳಿಲ್ಲದ ಒಣಗುತ್ತಿರುವ ಮರ ನೋಡಿ ವಿದ್ಯಾರ್ಥಿಗಳು. ಎಲೆಗಳಿಲ್ಲ, ಹೂಗಳಿಲ್ಲ, ಹಣ್ಣು ಕಾಯಿಗಳಿಲ್ಲ, ಒಣಗುತ್ತಿರುವ ಮರ. ಅದರೊಳಗೆ ಕುಳಿತ ಪಕ್ಷಿಯೊಂದು ನೋವಿನಿಂದ ಕೂಗುತ್ತಿತ್ತು. ಪಕ್ಷಿ ಕೂತ್ಕೊಂಡೈತಿ, ಕೂಗ್ತಾ ಇದೆ, ನೋವಿನಿಂದ ಕೂಗ್ತಾ ಇದೆ. ಸಂತೋಷದಿಂದಲ್ಲ ವಿದ್ಯಾರ್ಥಿಗಳು, ನೋವಿನಿಂದ ಕೂಗ್ತಾ ಇದೆ. ಮಕ್ಕಳು ಕುತೂಹಲದಿಂದ ಮರದ ಬಳಿ ತೆರಳಿದರು. ಯಾಕೆ ಕೂಗ್ತಾ ಇದೆ? ಯಾಕೆ ಕೂಗ್ತಾ ಇದ್ದೀನಿ ನೀನು? ಇಷ್ಟೆಲ್ಲ ಮರಗಳ ಬಿಟ್ಟು ಈ ಮರದ ಮೇಲೆ ಯಾಕೆ ಕೂತ್ಕೊಂಡಿದ್ದೀನಿ ನೀನು ಅಂತ ಆ ಮರದ ಹತ್ರ ಹೋದರು. ಅದು ಬೋಳ ಮರದ ಮೇಲೆ ಕೂತ್ಕೊಂಡೈತಿ. ಅದರ ವಿದ್ಯಾರ್ಥಿಗಳೇ ಅರ್ಥ ಆಗ್ತೈತಾ? ಹಾಂ. ನೆಕ್ಸ್ಟ್ ಮುಂದಿನ ಪ್ಯಾರ. ಗಣೇಶ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ, ಗಣೇಶ ಅಂತಕ್ಕಂಥ ವಿದ್ಯಾರ್ಥಿ, ಏ ಸುಂದರ ಪಕ್ಷಿಯೇ ಕೇಳ್ತಾನ ಗಣೇಶ. ಯಾರಿಗೆ? ಪಕ್ಷಿಗೆ ಹೇಳ್ತಾನ, ಏ ಸುಂದರ ಪಕ್ಷಿಯೇ, ಎಲ್ಲರೂ ಸಂತೋಷದಿಂದ ಇದ್ದಾರೆ. ಎಲ್ಲ ಪಕ್ಷಿಗಳು ಹಸಿರು ಮರದ ಮೇಲೆ ಕೂತ್ಕೊಂಡು ಸಂತೋಷದಿಂದ ಇದ್ದಾರೆ. ನೀನೇಕೆ ನೋವಿನಿಂದ ಕೂಗುತ್ತಿದ್ದೀಯಾ? ನೀನೇಕೆ ನೋವಿನಿಂದ ಕೂಗ್ತಿದ್ದೀಯಾ? ಏನಿದು ನಿನ್ನ ಅಳಲು? ಏನದು ನಿನ್ನ ಅಳಲು ಎಂದು ಗಣೇಶ ಪಕ್ಷಿಯನ್ನು ಪ್ರಶ್ನಿಸಿದನು. ಗಣೇಶ ಏನು ಮಾಡ್ದ? ಪಕ್ಷಿಗೆ ಪ್ರಶ್ನೆ ಮಾಡ್ದ. ಅಷ್ಟೆಲ್ಲ ಮರಗಳನ್ನು ಬಿಟ್ಟು ಈ ಒಣಗಿದ ಮರದ ಮೇಲೆ ಕೂತ್ಕೊಂಡು ಯಾಕೆ ಕೂಗ್ತಾ ಇದ್ದೀ? ಯಾಕೆ ನಿನ್ನ ಅಳಲು ಏನು? ಕಷ್ಟ ಏನು? ನೋವು ಏನು ಅಂತ ಯಾರು ಕೇಳಿದ್ರು? ಗಣೇಶ. ಇದು ನೆನಪಿಟ್ಕೋಬೇಕು. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಅಂತ ಬರ್ತೈತಿ, ನೆನಪಿಟ್ಕೋತೀರಾ? ಹಾಂ. ಮುಂದೆ ವಿದ್ಯಾರ್ಥಿಗಳೇ, ಜೂಲಿ ಅಂತಕ್ಕಂಥ ವಿದ್ಯಾರ್ಥಿ, ಇವಳು ಪ್ರವಾಸಕ್ಕೆ ಹೋದವಳು. ಅಣ್ಣ ನೋಡಲ್ಲಿ, ನನ್ನ ಮರವನ್ನು ಎಲೆಗಳೆಲ್ಲ ಉದುರಿ ಹೋಗಿವೆ, ಟೊಂಗೆಗಳು ಬೋಳಾಗಿವೆ. ಅಕ್ಕಿ ಹೇಳ್ತೈತಿ, ಎಲೆಗಳೆಲ್ಲ ಉದುರಿ ಹೋಗಿವೆ, ಟೊಂಗೆಗಳೆಲ್ಲ ಬೋಳಾಗಿವೆ, ಶಕ್ತಿ ಇಲ್ಲದೆ ಮರ ಸೊರಗಿದೆ. ಮರಕ್ಕೆ ಏನತ್ರ ಶಕ್ತಿನೇ ಇಲ್ಲ, ಸೊರಗಿಬಿಟ್ಟೈತಿ. ಆಗಲೋ ಈಗಲೋ ಬೀಳುವಂತಿದೆ ಎಂದಿತು ಪಕ್ಷಿ. ಅವನ ಪಕ್ಷಿ ಹೇಳ್ತೈತಿ, ಅಣ್ಣ ನೋಡಲ್ಲಿ, ನನ್ನ ಮರವನ್ನು ಎಲೆಗಳೆಲ್ಲ ಉದುರಿ ಹೋಗಿವೆ, ಟೊಂಗೆಗಳು ಬೋಳಾಗಿವೆ, ಶಕ್ತಿ ಇಲ್ಲದೆ ಮರ ಸೊರಗಿದೆ, ಆಗಲೋ ಈಗಲೋ ಬೀಳುವಂತಿದೆ ಎಂದಿತು ಪಕ್ಷಿ. ಆಗ ಜೂಲಿ ಹೇಳ್ತಾಳ ಮಾತು, ಹೌದೌದು, ಅದರಿಂದ ನಿನಗೇನು ತೊಂದರೆ? ಜೂಲಿ ಪಕ್ಷಿಯನ್ನು ಪ್ರಶ್ನಿಸಿದಳು. ನೋಡೋ ಜೂಲಿ ವಿದ್ಯಾರ್ಥಿ, ಇವಳು ಪಕ್ಷಿಗೆ ಏನು ಪ್ರಶ್ನೆ ಕೇಳಿದಳು ಗೊತ್ತಿರ್ಬೇಕು ನಿಮಗೆ ವಿದ್ಯಾರ್ಥಿಗಳೇ, ನೆನಪಿರ್ತೈತಾ? ಹೌದೌದು, ಅದರಿಂದ ನಿನಗೇನು ತೊಂದರೆ? ಜೂಲಿ ಪಕ್ಷಿಯನ್ನು ಪ್ರಶ್ನಿಸಿದಳು. ಹೌದಾ? ಈಗ ಇಷ್ಟು ಭಾಗವನ್ನು ನಾವು ಕಲಿತಿದ್ದೆವು. ಈ 4 ಪ್ಯಾರಾಗಳನ್ನು ಅಂದವಾದ ಬರವಣಿಗೆಯಿಂದ ಬರ್ಕೊಂಡ್ಬಿಡ್ತೀರಿ ವಿದ್ಯಾರ್ಥಿಗಳೇ. ಭಾಳ ಗುಂಡಾಗಿ ಚೆನ್ನಾಗಿ ಬರಿಬೇಕು. ಮತ್ತು ಮನೆಯಲ್ಲಿ ಏನು ಮಾಡಬೇಕು? ಮೇಲಿಂದ ಮೇಲೆ ಓದಬೇಕು, ಮೇಲಿಂದ ಮೇಲೆ ಓದಬೇಕು. ಈ 4 ಪ್ಯಾರಾದಲ್ಲಿ ನಾವು ಇವಾಗ ಏನು ಕಲ್ತಿದ್ದೆವು ವಿದ್ಯಾರ್ಥಿಗಳು? ಈ 4 ಪ್ಯಾರಾಗಳಲ್ಲಿ ನಾವು ಏನು ಕಲ್ತಿದ್ದೆವು ಅದನ್ನು ನಾವು ಏನು ಮಾಡೋಣ? ಈಗ ಕೆಲವು ಪ್ರಶ್ನೆಗಳನ್ನು ನಾನು ಕೇಳ್ತೀನಿ, ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇನೆ. ಅದಕ್ಕೆ ಉತ್ತರ ಹೇಳ್ತೀರಾ ವಿದ್ಯಾರ್ಥಿಗಳೇ? ಹೇಳ್ತೀರಾ? ಗುಡ್, ಹೇಳ್ತೀರಿ? ನೋಡಿ, ಇವಾಗ ನಾನು ಪ್ರಶ್ನೆಗಳನ್ನು ಕೇಳ್ತೀನಿ, ನೀವು ಉತ್ತರ ಹೇಳ್ತೀರಾ? ನೆನಪು ಮಾಡ್ಕೊಂಡು ಹೇಳಿ. ನಾರದ ಗಡ್ಡೆ, ಪ್ರಶ್ನೆ 1, ನಾರದ ಗಡ್ಡೆ ಎಲ್ಲಿದೆ? ಹೇಳ, ನಾರದ ಗಡ್ಡೆ ಎಲ್ಲಿದೆ? ಗುಡ್. ನಾರದ ಗಡ್ಡೆ ಇಲ್ಲಿ ರಾಯಚೂರ ಸಮೀಪವಿದೆ. ಎಲ್ಲಿದೆ? ರಾಯಚೂರ ಸಮೀಪವಿದೆ. ವೆರಿ ಗುಡ್, ಒಳ್ಳೆ ಉತ್ತರ ಕೊಟ್ಟಿದ್ದೀ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ. ನಾರದ ಗಡ್ಡೆಯಲ್ಲಿ ಯಾವ ದೇವಾಲಯವಿದೆ? ಎಲ್ಲಿದೆ? ನಾರದ ಗಡ್ಡೆಯಲ್ಲಿ ಯಾವ ದೇವಾಲಯ ಇದೆ ಹೇಳ್ರಿ? ಹೇಳ್ರಿ. ಗುಡ್.
ಶಿವ ದೇವಾಲಯ ಇದೆ. ಸರಿಯಾದಂಥ ಉತ್ತರ ಹೇಳಿದೆಪ್ಪ. ಚೆನ್ನಾಗಿ ತಲೆಗಟ್ಕೋಬೇಕು. ಚಿಕ್ಕ ಚಿಕ್ಕ ಪ್ರಶ್ನೆಗಳನ್ನು ಪಟ್ಟಂತ ಹೇಳಬೇಕು. ಶಿವ ದೇವಾಲಯ ಇದೆ. ವೆರಿ ಗುಡ್ ಉತ್ತರ. ನೆಕ್ಸ್ಟು ಇನ್ನೊಂದು ಪ್ರಶ್ನೆ. ನಡುಗಡ್ಡೆ ನೋಡಲು ಯಾರು ಬರುತ್ತಿದ್ದರು? ನಡುಗಡ್ಡೆ ನೋಡಲಿಕ್ಕೆ ಈಗ ನೀವು ಬಂದಿರಲ್ಲ, ಮಕ್ಕಳು ಹೋಗಿದ್ದಾವಲ್ಲ ಅಲ್ಲಿಗೆ, ನಡುಗಡ್ಡೆ ನೋಡಲಿಕ್ಕೆ ಯಾರು ಬರುತ್ತಿದ್ದರು? ನೋಡಿ, ಯೋಚನೆ ಮಾಡಿರಿ. ಬಂದೈತಲ್ಲ, ಗುಡ್. ಪ್ರವಾಸಿಗರು ಬರುತ್ತಿದ್ದರು. ಹೌದಾ? ಪ್ರವಾಸಿಗರು. ರಾಯಚೂರ ಸಮೀಪ ಇರ್ತಕ್ಕಂಥ ನಾರದ ಮುನಿ ತಪಸ್ ಮಾಡಿರ್ತಕ್ಕಂಥ ನಡುಗಡ್ಡೆ ನೋಡಲಿಕ್ಕೆ ಯಾರು ಬರ್ತಿದ್ರು? ಪ್ರವಾಸಿಗರು ಬರುತ್ತಿದ್ದರು. ಹೌದಾ ವಿದ್ಯಾರ್ಥಿಗಳೇ? ನೀವು ಒಂದು ಸಲ ಆ ಪ್ರವಾಸಿ ತಾಣವನ್ನು ನೋಡ್ಕೊಂಬರ್ರಿ. ಹೌದಾ? ತಂದೆ ತಾಯಿ ಜೊತೆ, ಶಿಕ್ಷಕರ ಜೊತೆ ಹೋದಾಗ ನೋಡ್ಕೊಂಬರ್ರಿ. ನೋಡಿ, ಇಂಥ ಸರಳ ಪ್ರಶ್ನೆಗಳನ್ನು ನೀವು ಮುಂದಿನ ಅವಧಿಯಲ್ಲಿ ಬರುವಾಗ ನೀವು ನಿಮ್ಮದೇ ಆದಂಥ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು, ಪ್ರಶ್ನೆಗಳನ್ನು ಬರ್ಕೊಂಡು, ಅದಕ್ಕೆ ಉತ್ತರಗಳನ್ನು ಚಿಕ್ಕ ಚಿಕ್ಕ ಒಂದು ಪದ ಅಥವಾ ವಾಕ್ಯದಲ್ಲಿ ನೀವು ಪ್ರಶ್ನೆ ಉತ್ತರಗಳನ್ನು ಒಂದು 5 ಉತ್ತರಗಳನ್ನು ಬರ್ಕೊಂಬರ್ತೀರಾ? ಮತ್ತೆ ಪಾಠವನ್ನು ಮುತ್ತು ಪೋಣಿಸಿದ ಹಾಗೆ ಅಂದವಾಗಿ ಬರ್ಕೊಂಬರಬೇಕು ವಿದ್ಯಾರ್ಥಿಗಳೇ. ಗುಂಡಾಗಿರಬೇಕು, ಮೇಲಿಂದ ಮೇಲೆ ಓದಬೇಕು. ಮುಂದಿನ ಅವಧಿಯಲ್ಲಿ ನಾನು ಕೇಳ್ತಕ್ಕಂಥ ಪ್ರಶ್ನೆಗೆ ಪಟ್ಟಂತ ನೀವು ಉತ್ತರ ಹೇಳಬೇಕು. ಹೇಳ್ತಿರಲ್ವಾ? ವೆರಿ ಗುಡ್. ಹೇಳ್ತೀರಾ? ವೆರಿ ಗುಡ್. ಈಗ ನಿಮಗೆ ನಾನು ಗೃಹಪಾಠ ಕೊಡ್ತೀನಿ ವಿದ್ಯಾರ್ಥಿಗಳೇ. ನೀವು ಹೋಗಿರುವ ಪ್ರವಾಸದ ಬಗ್ಗೆ, ನೀವು ಎಲ್ಲಾದರೂ ಪ್ರವಾಸಕ್ಕೆ ಹೋಗಿದ್ದೀರಿ? ಗುಡ್. ಹೋಗಿದ್ದೀರಿ. ಎಲ್ಲಾದರೂ ಹೋಗಿದ್ದೀರಿ ಬಗ್ಗೆ ನೀವು ಹೋಗಿರುವ ಪ್ರವಾಸದ ಬಗ್ಗೆ ಕುರಿತು 4 ವಾಕ್ಯಗಳಲ್ಲಿ ಬರೀರಿ. 4 ಲೈನು. ನೀವೆಲ್ಲಾದರೂ ಪ್ರವಾಸಕ್ಕೆ ಹೋಗಿದ್ದರೆ 4 ಲೈನ್ ಬರ್ಕೊಂಬರ್ರಿ. ನೆಕ್ಸ್ಟು, ನೀವು ನೋಡಿದ ಹೊಳೆ ಅಥವಾ ಸಮುದ್ರದ ಬಗ್ಗೆ ಕುರಿತು, ನೀವು ನೋಡಿರ್ತಕ್ಕಂಥ ಒಂದು ಸಮುದ್ರ ಇರ್ಬೋದು, ಹೊಳೆ ಇರ್ಬೋದು, ಅದರ ಬಗ್ಗೆ ಕುರಿತು 4 ವಾಕ್ಯಗಳಲ್ಲಿ ಬರ್ಕೊಂಬರ್ರಿ. ಇವೆರಡು ಹೋಮ್ವರ್ಕ, ಗೃಹಪಾಠ ಮನೆಯಲ್ಲಿ ಬರಿತೀರಾ? ಖಂಡಿತವಾಗಿ ಮಾಡ್ತೀರಿ? ವೆರಿ ಗುಡ್. ಮುಂದಿನ ಒಂದು ಉಳಿದ ಭಾಗವನ್ನು ಇನ್ನೊಂದು ಅವಧಿಯಲ್ಲಿ ನಾವು ನೋಡೋಣ. ಹೌದಾ ವಿದ್ಯಾರ್ಥಿಗಳೇ? ಧನ್ಯವಾದಗಳು. ನನ್ನ ಹೆಸರು ಶರಣಬಸಪ್ಪ ತಳವಾರ್, ಸಹ ಶಿಕ್ಷಕರು, ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ, ಗೋಗಿ, ತಾಲೂಕು ಶಾಪುರ್, ಜಿಲ್ಲಾ ಯಾದಗಿರಿ. ಧನ್ಯವಾದಗಳು.